ನಮಸ್ಕಾರ ಎಲ್ರಿಗೂ. ಚಿಂತನ್ ಇವತ್ತಿನವರೆಗೂ ಎಲ್ಲ ಪಕ್ಷದ ನಾಯಕರುಗಳ ಬಗ್ಗೆ, ಯಾವುದೇ ದೇಶಗಳ ಬಗ್ಗೆ, ಯಾವುದೇ ಜಾತಿ ಧರ್ಮಗಳ ಬಗ್ಗೆ ಎಲ್ಲಾನು ಕೂಡ ವಿಮರ್ಶೆ ಮಾಡಿನೇ ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತವರೆಗೂ ಕೂಡ ಒಂದು ಒಳ್ಳೆ ನ್ಯೂಸ್ ಅನ್ನೇ ಕೂಡ ಅವರು ಕೊಟ್ಟಿದ್ದಾರೆ ನಮ್ಗೆ. ಎಷ್ಟೋ ಜನ ಇವ್ರ ನ್ಯೂಸ್ ನ ಒಪ್ಕೊಂಡಿದ್ದಾರೆ, ಎಷ್ಟೋ ಜನ ಒಪ್ಕೊಂಡಿಲ್ಲ. ಅದು ಅವರವರ ವಿಮರ್ಶೆಗೆ ಬಿಟ್ಟಿದ್ದು. ಆದ್ರೆ ಇವತ್ತು ಇಂಥ ಪತ್ರಕರ್ತರ ಅವಶ್ಯಕತೆ ನಮ್ಗಿದೆ. ಯಾಕಂದ್ರೆ ಇಂಥವ್ರು ಧೈರ್ಯವಾಗಿ ಎಲ್ಲ ಪಕ್ಷದ ನಾಯಕರುಗಳನ್ನ ವಿಮರ್ಶೆ ಮಾಡಿದ್ದಾರೆ. ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ, ಇವರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಒಂದು ತಪ್ಪು ಕಲ್ಪನೆ ಎಲ್ಲ ಜನಗಳಲ್ಲಿ ಇದೆ. ಬಟ್ ಆದ್ರೆ ಇವರು ಇವತ್ತಿನ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ, ಮತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತದ ಬಗ್ಗೆ ಹೆಚ್ಚಿನದಾಗಿ ವಿಮರ್ಶೆಯನ್ನ ಮಾಡಿರ್ತಕ್ಕಂಥ ಒಬ್ಬ ಪತ್ರಕರ್ತ ಚಿಂತನ್ ಅವರು. ಇಂತಹ ಪತ್ರಕರ್ತರ ನ್ಯೂಸ್ಗಳನ್ನ ಯುವಕರು ನೋಡೋದ್ರಿಂದ ಹೆಚ್ಚಿನ ವಿಮರ್ಶಾತ್ಮಕ ಗುಣ ಬೆಳೆಯುತ್ತೆ. ಇಂತಹ ಸತ್ಯವನ್ನ ಮಾತಾಡ್ತಕ್ಕಂಥ ಪತ್ರಕರ್ತರು, ವಿಮರ್ಶೆಯನ್ನ ಮಾಡ್ತಕ್ಕಂಥ ಪತ್ರಕರ್ತರು ನಮ್ಗೆ ಇವತ್ತು ಬೇಕಾಗಿದ್ದಾರೆ. ಇಂಥವ್ರನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆದ್ರೆ ಇವತ್ತೇನಾಗ್ತಿದೆ, ಇಂಥ ಪತ್ರಕರ್ತರ ಬಗ್ಗೆ ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಇವ್ರುಗಳ ಮೇಲೆ ಕೊಲೆ ಬೆದರಿಕೆ, ಇವ್ರುಗಳ ವೈಯಕ್ತಿಕ ಜೀವನಗಳ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಇವ್ರುಗಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಗಳನ್ನ ಮಾಡ್ತಕ್ಕಂಥದ್ದು, ಕೆಟ್ಟದಾಗಿ ಕಮೆಂಟ್ ಮಾಡತಕ್ಕಂಥದ್ದು, ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡ್ತಕ್ಕಂಥದ್ದು ಇದೇ ನಡೀತಾ ಇದೆ. ಅವ್ರಗಳ ಜಾತಿ ಧರ್ಮವನ್ನೇ ಕೆದಕಿ ಕೆಟ್ಟದಾಗಿ ಮಾತಾಡ್ತಿದ್ದೀರಾ. ಈ ದೇಶದ ಸಂವಿಧಾನದಲ್ಲಿ ಯಾವ ವ್ಯಕ್ತಿ ಬೇಕಾದ್ರೂ ಯಾವ ಧರ್ಮವನ್ನ, ಯಾವ ಜಾತಿಯನ್ನ ಕೂಡ ಸ್ವೀಕಾರ ಮಾಡಬಹುದು, ಅದು ಈ ಸಂವಿಧಾನದಲ್ಲಿ ಇದೆ. ಯಾರೇ ಈ ದೇಶದ ಆಗು ಹೋಗುಗಳ ಬಗ್ಗೆ ಮಾತಾಡಿದ್ರೆ, ಒಳ್ಳೆಯ ವಿಮರ್ಶೆಯನ್ನ ಮಾಡಿದ್ರೆ ನಿಮ್ಗಳಿಗೆ ಆಗೋದಿಲ್ಲ. ಮತ್ತೆ ಆ ಆಗು ಹೋಗುಗಳ ಬಗ್ಗೆ ವಿಮರ್ಶೆಯನ್ನ ಮಾಡೋದಕ್ಕೆ ನಿಮ್ಗಳಿಗಂತೂ ಬರೋದೇ ಇಲ್ಲ. ನಿಮ್ಗಳಿಗೆ ಬರೋದು ಕೆಟ್ಟದಾಗಿ ಬಯೋದು. ಅವನು ಸಾಬ್ರು, ಅವನು ಹಿಂದೂ, ಅವನು ಕ್ರಿಶ್ಚಿಯನ್, ಅವನು ಹೆಸರನ್ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ, ಅವನು ಈಗ ಹಿಂದೂ ವಿರೋಧಿ, ಮುಸಲ್ಮಾನರ ವಿರೋಧಿ, ಕ್ರಿಶ್ಚಿಯನ್ ವಿರೋಧಿ. ಫಸ್ಟ್ ಆಫ್ ಆಲ್ ಅವನು ಯಾರಾದ್ರೇನು, ಅವನೊಬ್ಬ ಒಳ್ಳೆಯ ಪತ್ರಕರ್ತ. ಇಂತಹ ಒಳ್ಳೆಯ ಪತ್ರಕರ್ತರನ್ನ ನಾವು ಉಳಿಸ್ಕೊಂಡ್ರೆ ಅವರು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋದ್ರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ವಹಿಸ್ತಾರೆ. ಇವತ್ತು ಚಿಂತನ್ ಅವ್ರ ಬಗ್ಗೆ ಅಷ್ಟೊಂದು ವಿಮರ್ಶೆಯನ್ನ ಮಾಡಿರ್ತಕ್ಕಂಥವ್ರು, ಅಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಅನ್ನ, ಕೆಟ್ಟದಾಗಿ ಪೋಸ್ಟ್ ಅನ್ನ, ಕೆಟ್ಟದಾಗಿ ವಿಡಿಯೋವನ್ನ ಮಾಡಿರ್ತಕ್ಕಂಥವ್ರು ನಿಮ್ಮ ಕ್ಷೇತ್ರದ MLA, MP ಮತ್ತೆ ನಿಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯ ಸದಸ್ಯರುಗಳ ಬಗ್ಗೆ, ಅವರ ಹೆಸರುಗಳ ಬಗ್ಗೆ, ಅವರ ಜಾತಿ ಧರ್ಮಗಳ ಬಗ್ಗೆ ಕೆದಕಿ ನೋಡೋಣ, ಅಥವಾ ಅವನು ಏನ್ ಕೆಲಸ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೆದಕಿ ನೋಡೋಣ. ಇವತ್ತವರೆಗೂ ಅವನ ಮೇಲೆ ಎಷ್ಟು ಕೇಸ್ಗಳಿದೆ ಅನ್ನೋದ್ರ ಬಗ್ಗೆ ಕೆದಕಿ ನೋಡೋಣ. ಅದಾಗೋದಿಲ್ಲ. ಯಾಕೆ? ನಾಳೆ ಬೆಳಿಗ್ಗೆನೆ ಕೇಸ್ ಹಾಕಿಸ್ಕೊಂಡು ಜೈಲಲ್ಲಿ ಇರ್ತೀರ. ಅದಕ್ಕೆ ನಿಮ್ಗೆ ಅಂತ ಒಂದ್ ಧೈರ್ಯ ಯಾವುದೇ ಕಾರಣಕ್ಕೂ ಇಲ್ಲ. ಸರ್ಕಾರಿ ಶಾಲೆಗಳು ಮುಚ್ತಿವೆ, ಕಾಲೇಜ್ ಫೀಸ್ಗಳು ಜಾಸ್ತಿ ಆಗ್ತಾ ಇದಾವೆ, ಅನಾರೋಗ್ಯ, ಬಡತನ, ಹಸಿವು, ನಿರುದ್ಯೋಗ, ಇಂತಹ ಜ್ವಲಂತ ಸಮಸ್ಯೆಗಳನ್ನ ದೇಶ ಎದುರಿಸ್ತಾ ಇದೆ, ದೇಶದ ಜನತೆಗಳು ಎದುರಿಸ್ತಾ ಇದ್ದಾರೆ. ಆದ್ರೆ ಅಂತದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡಕ್ಕೆ ರೆಡಿನೇ ಇಲ್ಲ. ಚಿಂತನ್ ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಕಮೆಂಟ್ಗಳು, ಪೋಸ್ಟ್ಗಳು ಮತ್ತೆ ಇಷ್ಟು ವಿಡಿಯೋಗಳನ್ನ ಕರ್ನಾಟಕದಾಗಿರ್ಬೋದು ಅಥವಾ ಇಂಡಿಯಾದ ಯಾವುದೇ ರಾಜಕಾರಣಿಗಳ ಬಗ್ಗೆ ನೀವು ಇಷ್ಟೊಂದು ವಿಮರ್ಶೆಯನ್ನ ಮಾಡಿರಕ್ ಸಾಧ್ಯನೇ ಇಲ್ಲ. ಮಾಡಿ, ಇವತ್ತಿಂದನೇ ಮಾಡಿ. ಅಕಸ್ಮಾತ್ ಮಾಡಿದ್ರೆ ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಏನ್ ಇವಾಗ ಹೇಳಿದ್ವಲ್ಲ, ನಿರುದ್ಯೋಗ ಆಗಿರ್ಬೋದು, ಹಸಿವು, ಬಡತನ, ನಿರುದ್ಯೋಗ, ಅನಾರೋಗ್ಯ ಸಮಸ್ಯೆಗಳು, ಇಂಥ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ. ಇವತ್ತು ಶಾಲೆಗೆ ಹೋಗೋ ಮಕ್ಕಳನ್ನ ಸೇರಿಸ್ಕೊಂಡು ಮಂದಿರ, ಮಸೀದಿ, ಚರ್ಚು ಇಂತಹ ಹೋರಾಟಗಳನ್ನ ಮಾಡ್ತಿದ್ದೀರಾ. ಇವಾಗ್ಲೇ ಆ ಮಕ್ಕಳಿಗೆ ಇಂತಹದ್ದನ್ನೆಲ್ಲ ತಲೆಗೆ ತುಂಬಿದ್ರೆ ಮುಂದೆ ಆ ಮಕ್ಕಳ ಭವಿಷ್ಯ ಏನಾಗ್ಬೇಕು? ಪೇರೆಂಟ್ಸ್ ಗಳು ಹೇಳೋದೇನು ಅಂತಂದ್ರೆ, ನಮ್ಮ ಮಕ್ಕಳು CBSE ಓದ್ತಾ ಇದ್ದಾರೆ, ICSE ಓದ್ತಾ ಇದ್ದಾರೆ, ಆಮೇಲೆ ಅಷ್ಟೊಂದು ಪರ್ಸೆಂಟೇಜ್ ತೆಗೆದ್ರು, ಇಷ್ಟೊಂದು ಪರ್ಸೆಂಟೇಜ್ ತೆಗೆದ್ರು, ಅಷ್ಟೊಂದು ಫೀಸ್ಗಳನ್ನ ಕಟ್ಟಿದ್ವಿ. ಸರಿ, ಇಷ್ಟೆಲ್ಲ ಫೀಸ್ಗಳನ್ನ ಕಟ್ಟಿ, ಇಷ್ಟೆಲ್ಲ ಪರ್ಸೆಂಟೇಜ್ ನ ತಗ್ಸಿ CBSE ICSE ಓದಿಸ್ತಕ್ಕಂಥ ನೀವುಗಳು ಒಂದ್ಸರಿನಾದ್ರೂ ಯೋಚನೆ ಮಾಡಿದ್ದೀರಾ? ನಮ್ಮ ಸರ್ಕಾರಗಳು ಸರ್ಕಾರಿ ಸಂಸ್ಥೆಗಳನ್ನ
ಮತ್ತೆ ಸರ್ಕಾರಿ ಕಾರ್ಖಾನೆಗಳನ್ನ ಉಳಿಸಿದವ? ನಾವ್ ಇಷ್ಟೊಂದು ಓದ್ಸಿರೋ ಅಂತ ಮಕ್ಕಳು ಮುಂದೆ ನಿರುದ್ಯೋಗಿಗಳಾಗ್ತಾರ ಅಥವಾ ಉದ್ಯೋಗ ಇವ್ರುಗಳಿಗೆ ಸಿಗುತ್ತಾ? ಈ ಸರ್ಕಾರಿ ಸಂಸ್ಥೆಗಳು ಅಥವಾ ಸರ್ಕಾರಿ ಕಾರ್ಖಾನೆಗಳು ಯಾವುದೂ ಉಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಕೆಲ್ಸಕ್ಕೆ ಎಲ್ಲಿಗೆ ಹೋಗ್ತವೆ? ಇದ್ರ ಬಗ್ಗೆ ಯಾವತ್ತಾದ್ರೂ ಒಂದಿನ ವಿಮರ್ಶೆಯನ್ನ ಮಾಡಿದೀರಾ? ಸರ್ಕಾರಿ ಶಾಲೆಗಳನ್ನೇ ಉಳಿಸ್ಕೊಳಕ್ ಆಗದೆ ಇರೋ ನಮ್ಗಳಿಗೆ ಇನ್ನು ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಕಾರ್ಖಾನೆಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಬರುತ್ತಾ? ಹೇಳಿ ನೋಡೋಣ. ಇವತ್ತು ದೇಶ ಎಷ್ಟೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಿದೆ, ಅದ್ರ ಬಗ್ಗೆ ವಿಮರ್ಶೆ ಮಾಡೋಣ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋಣ ಅನ್ನೋದ್ರ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ನಿಮ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಆದ್ರೆ ರಾಚಿಂತನನ ಜಾತಿ ಬೇಕು, ರಾಚಿಂತನನ ಧರ್ಮ ಬೇಕು. ಅವನು ಯಾರಿಗೆ ಹುಟ್ಟಿದಾನೆ ಅದು ಬೇಕು. ಅವನು ಸಾಬ್ರಿಗೆ ಹುಟ್ಟಿದಾನ ಅಥವಾ ಹಿಂದೂಗಳಿಗೆ ಹುಟ್ಟಿದಾನ? ಇದ್ರ ಬಗ್ಗೆನೆ ವಿಮರ್ಶೆಯನ್ನ ಮಾಡ್ತಾ ಇರಿ ಚೆನ್ನಾಗಿ. ಇವತ್ತಿನ SIR, ಮಹಿಳಾ ಮೀಸಲಾತಿ, ಡಿಲಿಮಿಟೇಷನ್, ಫಾರ್ಮರ್ ಬಿಲ್ಸ್, ಮತ್ತೆ ಪ್ರೈವೇಟೈಸೇಷನ್, ಡೊಮೆಸ್ಟಿಕ್ ಗ್ಯಾಸ್ ಸಿಗದೆ ಇರ್ಬೋದು, ಇಂಥ ಎಲ್ಲಾ ಸಮಸ್ಯೆಗಳಲ್ಲಿ ರಾಜ್ ಚಿಂತನ್ ಕಾಣ್ತಾ ಇದ್ದಾನೆ ಅಂತಂದ್ರೆ ಈ ಮುಂದಿಂದು ನಿಮ್ಮ ವಿಮರ್ಶೆಗೆ ಬಿಟ್ಟಿತ್ತು.